ಆದಷ್ಟು ಬೇಗ ಇದೆಲ್ಲದಕ್ಕೂ ಒಂದು ಅಂತ್ಯ ಆಡಬೇಕು. ಅಂತ ಸಮಸ್ಯೆ ಏನಾಗಿದೆ ಮಾವ? ಇವಾಗೇನು ಎಲ್ಲೇನು ಹೇಳ್ಬೇಕಾ ಇವಾಗ ನಾನು ನಿನಗೆ? ಸ್ವಲ್ಪ ಸುಮ್ಮನೆ ಇರು. ನೀವೇ ಅಲ್ವಾ ಫೋನ್ ಮಾಡಿದ್ದು? ಹೌದು ಸರ್, ನಾವೇ. ಬನ್ನಿ, ಮನೆ ತೋರಿಸ್ತೀವಿ. ಹಾಂ ಸರಿ ಸರ್. ಸರ್ ಒಂದು ನಿಮಿಷ. ಇದಕ್ಕೂ ಮುಂಚೆ ಈ ಮನೆಯಲ್ಲಿ ಯಾರಿದ್ರು ಸರ್? ಅಯ್ಯೋ, ಅದನ್ನ ಯಾಕೆ ಕೇಳ್ತೀರಾ ಸರ್? 3 ತಿಂಗಳು ಅಡ್ವಾನ್ಸ್ ಕೊಟ್ಟರು, 3 ದಿನನೂ ಇರಲಿಲ್ಲ. ಮನೆ ಪೂರ್ತಿ ಖಾಲಿ ಮಾಡ್ಕೊಂಡು ಹೋಗಿಲ್ಲ. ಫರ್ನಿಚರ್ ಎಲ್ಲ ಇಲ್ಲೇ ಬಿಟ್ಟಿದ್ದಾರೆ. ನನಗೊಂಥರ ಹಿಂಸೆ ಆಗಿದೆ. ಹಾಂ ಸರಿ ಆಯ್ತು. ಹಾಂ ಸರ್, ಹೌದು, ಇವಾಗ ಅವರು ಎಲ್ಲಿದ್ದಾರೆ ಅಂತ ಏನಾದರೂ ಗೊತ್ತಾ ನಿಮಗೆ? ಅದೆಲ್ಲ ನನಗೆ ಗೊತ್ತಿಲ್ಲ ಸರ್. ನೀವು ಮನೆ ನೋಡಕ್ ಬಂದಿದ್ರಲ್ಲ, ಬನ್ನಿ. ಹಾಂ ನೋಡಿ ಸರ್, ಇದು ಹಾಲ್, ಇದು ದೇವ್ರ ಮನೆ, ಇದೊಂದು ಕಿಚನ್ನು, ಮೇಲ್ಗಡೆ 2 ರೂಮ್ ಇದೆ. ನೋಡ್ತಾ ಇರಿ, 1 ನಿಮಿಷ ಬಂದೆ. ಹಾಂ, ಇವ್ರು ನೋಡಿದ್ರೆ ಮನೆಯೆಲ್ಲ ಖಾಲಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮನೆ ನೋಡ್ತಾ ಇದ್ರೆ ಎಲ್ಲ ಸಾಮಾನುಗಳು ಹೇಗಿದಾವೋ ಹಾಗೇ ಇದ್ದಾವೆ. ಮಾವ, ಇದೇ ಮನೇಲಿ ಮಾವ ನಾನು ವಿಡಿಯೋ ಮಾಡಿದ್ದು. ಬೇಕಿದ್ರೆ ನೋಡಿ ಮಾವ, ಇದೇ ಜಾಗದಿಂದಾನೆ ನಾನು ನಿಮ್ಗೆ ವಿಡಿಯೋ ಕಳಿಸಿದ್ದು. ಇವಾಗ ನೋಡಿದ್ರೆ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನನಗೆ ನಂಬಕ್ಕೆ ಆಗ್ತಿಲ್ಲ ಮಾವ. ನನಗೆ ನಂಬಕ್ಕೆ ಆಗ್ತಾ ಇದೆಯಾ? ನಿನ್ನ ನಂಬ್ಕೊಂಡು ಇಲ್ಲಿಗೆ ಬರಲಿಲ್ವಾ? ಮಾವ, ಆಯ್ತು ಬಿಡು. ಇದ್ಯಾವುದೋ ಒಂದು ರೆಸಾರ್ಟ್ ವಿಸಿಟಿಂಗ್ ಕಾರ್ಡ್ ಇರೋ ಥರ ಕಾಣಿಸ್ತಾ ಇದೆಯಲ್ಲ. ಹಲೋ, ಹೇಳಿ ಸರ್. ಸರ್ ನಮಸ್ಕಾರ, ನಾನು ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ದೀನಿ. ಹೇಳಿ ಸರ್. ಮುಂದಿನ ವಾರ ನನ್ನ ಫ್ರೆಂಡ್ದು ಬರ್ತ್ಡೇ ಪಾರ್ಟಿ ಇತ್ತು. ಓಕೆ. ಹಾಗಾಗಿ ನಿಮ್ಮ ರೆಸಾರ್ಟ್ನ ಬುಕ್ ಮಾಡೋಣ ಅಂತ ಫೋನ್ ಮಾಡಿದೆ. ಧಾರಾಳವಾಗಿ ಬನ್ನಿ ಸರ್. ಏನಿದೆ ಸರ್ ನಿಮ್ಮ ಚಾರ್ಜರ್ಸು? ಓಕೆ ಸರ್, ಇದೇ ನನ್ನ ಫೋನ್ ನಂಬರು. ಇದಕ್ಕೆ ಒಂದು ಸ್ವಲ್ಪ ನಿಮ್ಮ ರೆಸಾರ್ಟ್ ಡೀಟೇಲ್ಸು ಮತ್ತು ಫೋಟೋಸ್ ಇದ್ರೆ ಕಳಿಸಿ ಸರ್. ಸರಿ ಸರ್. ಹಾಗೆ ನಿಮ್ಮ ರೆಸಾರ್ಟ್ ಲೊಕೇಶನ್ ಕಳಿಸ್ತೀರಾ? ಕಳಿಸ್ಕೊಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಈ ರೆಸಾರ್ಟಿಗೆ ಅರ್ಚನಾ ಏನಾದರೂ ಕರ್ಕೊಂಡು ಹೋಗಿರ್ಬೋದಾ? ಮಾವ, ಇರು. ಸಾರಿ ಸರ್, ಫೋನ್ ಇತ್ತು. ಪರವಾಗಿಲ್ಲ ಸರ್. ಮನೆ ನೋಡಿದ್ರಾ? ಹಾಂ, ಇಷ್ಟ ಆಯ್ತಾ? ಹಾಂ, ಚೆನ್ನಾಗಿದೆ. ಬನ್ನಿ. ಮನೆ ಇಷ್ಟ ಆದರೆ ಟೋಕನ್ ಅಡ್ವಾನ್ಸ್ ಮಾಡಿ. ಸರ್, ನಾನು ಯಾವುದಕ್ಕೂ ನಿಮಗೆ ಫೋನ್ ಮಾಡಿ ಹೇಳ್ತೀನಿ. ಸರಿ ಸರ್. ಮಾಧವಿ, ಒಂದು ಕೆಲಸ ಮಾಡು, ನೀನು ಆಟೋಲ್ಲಿ ಮನೆಗೆ ಹೋಗು. ನಾನು ಬರೋದೊಂದು ಸ್ವಲ್ಪ ಲೇಟ್ ಆಗುತ್ತೆ, ಕೆಲಸ ಇದೆ. ಮಾವ, ನಾನು ಬರ್ತೀನಿ ಮಾವ. ಬೇಡ ಮಾಧವಿ, ನಾನು ಬರೋದಕ್ಕೆ ತುಂಬ ಲೇಟ್ ಆಗುತ್ತೆ. ನೀನು ಮನೆಗೆ ಹೋಗು, ಅಲ್ಲಿಂದ ಅತ್ತೆನ ಕರ್ಕೊಂಡು ಹಾಗೆ ಮದುವೆಗೆ ಬಂದ್ಬಿಡು. ನಾನು ಅಲ್ಲಿಗೆ ಬರ್ತೀನಿ. ಸರಿ ಮಾವ, ಆಯ್ತು. ಹಲೋ ಮಗ, ಎಲ್ಲೋ ಇದೆಯಾ? ಹೌದಾ ಮಗ, ಏನು ಬೇಜಾರು ಮಾಡ್ಕೊಂಡಿಲ್ಲ ಅಂದರೆ ಇವತ್ತು ನಿನ್ನ ಕಾರ್ ಒಂದು ಸ್ವಲ್ಪ ಅರ್ಜೆಂಟಾಗಿ ಬೇಕಾಗಿತ್ತು ಕಣೋ. ಒಂದು ಸ್ವಲ್ಪ ಕೆಲಸ ಇತ್ತು. ಬಂದ್ಬಿಡ ಮಗ, ಇಲ್ಲೇ ಇದ್ದೀನಿ. ಥ್ಯಾಂಕ್ಸ್ ಮಗ. ಎಲ್ಲಿಗೆ ಬರಲಿ? ನಮ್ಮನೆ ಪಕ್ಕ ಇರೋ ಗ್ಯಾರೇಜು. ಸರಿ ಆಯಿತು, ಈಗಲೇ ಬಂದೆ. ಇಷ್ಟೊತ್ತಾದ್ರೂ ನಾನು ಕಳ್ಸಿರೋ ಮೆಸೇಜ್ಗೆ ರಿಪ್ಲೈಯೇ ಮಾಡಿಲ್ಲ. ಇಷ್ಟೊಂದು ಬ್ಯುಸಿ ಇದಾನಾ? The number you have called is switched off. Please try again later.
ಸ್ವಿಚ್ ಆಫಾ? ಹಲೋ. ಹಲೋ ಸರ್, ನೀವು ಮಂಟಪದ ಮ್ಯಾನೇಜರ್ ತಾನೆ? ಹೌದು, ಹೇಳಿ ಮೇಡಮ್. ಅದು ನಾನು ಫಾರಿನಿಂದ ಬಂದಿದ್ದೀನಿ. ಇವತ್ತು ನಿಮ್ಮ ಮಂಟಪದಲ್ಲಿ ಮದುವೆ ನಡೀತಿದೆಯಲ್ಲ, ಅಲ್ಲಿನ ಗಂಡು ಫೋನ್ ರಿಸೀವ್ ಮಾಡ್ತಿಲ್ಲ. ಹಾಂ. ಅವರು ನಂಗೆ ತುಂಬ ಬೇಕಾಗಿರೋರು. ಓ ಹೌದಾ, ಒಳ್ಳೇದು. ಏನಾಗಬೇಕಾಗಿತ್ತು ಮೇಡಮ್? ಮದುವೆಲಿ ಸರ್ಪ್ರೈಸ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಫೋನ್ ನೋಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಇನ್ನು ಬೇರೆ ಯಾರ ನಂಬರು ಗೊತ್ತಿಲ್ಲ. ಇಫ್ ಯು ಡೋಂಟ್ ಮೈಂಡ್, ಫೋನ್ ಸ್ವಲ್ಪ ಆ ಹುಡುಗಂಗೆ ಕೊಡ್ತೀರಾ? ಖಂಡಿತ ಕೊಡ್ತೀನಿ ಮೇಡಮ್. ಆದರೆ ನನ್ನ ನಂಬರ್ ಹೇಗೆ ಸಿಕ್ತು ನಿಮಗೆ? ಮದುವೆ ಇನ್ವಿಟೇಷನಲ್ಲಿ ನಿಮ್ಮ ನಂಬರ್ ಇದೆ. ಓ ಹೌದಾ, ಸರಿ ಮೇಡಮ್. ನೀವಿಷ್ಟು ಕೇಳ್ಕೊಂಡ್ಮೇಲೆ ಕೊಡ್ತೀನಿ ಮೇಡಮ್. ಲೈನಲ್ಲೇ ಇರಿ, ತಗೊಂಡೋಗಿ ಕೊಡ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್, ಯಾರೋ ಫಾರಿನ್ನಲ್ಲಿರೋ ನಿಮ್ಮ ಫ್ರೆಂಡು ಫೋನ್ ಮಾಡಿದ್ದಾರೆ. ನನಗ? ಹೌದು, ತಗೊಳ್ಳಿ ಸರ್. ಹಲೋ. ಅದು ಸರ್, ಏನು ಮದುವೆ ತಯಾರಿ ಜೋರಾಗಿ ನಡೀತಾ ಇದೆಯಾ? ಯಾಕೆ ಬೇಬಿ, ಒಂದು ಕ್ವಶನ್ ಕೇಳ್ತಿದ್ದ ಹಾಗೆ ಮಾತೇ ನಿಂತೋಯ್ತು? ಪರವಾಗಿಲ್ಲ, ಮಾತಾಡು ಬೇಬಿ. ನೋಡಿ, ನನಗೆ ಸ್ವಲ್ಪ ಬ್ಯುಸಿ ಇದ್ದೀನಿ, ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಗೊತ್ತು ಗೊತ್ತು, ನೀವು ತುಂಬಾ ಬ್ಯುಸಿ ಅಂತ ನಂಗೂ ಚೆನ್ನಾಗಿ ಗೊತ್ತು, ಅದಕ್ಕೆ ಕಾಲ್ ಮಾಡ್ತಿರೋದು. ಅಂದಹಾಗೆ ಬೇಬಿ, ಎಷ್ಟು ದಿನ ಆಯ್ತು ನಿನ್ನ ಹತ್ರ ಮಾತಾಡಿ?